ಮೊಮ್ಮಕ್ಳು ಮನೆ ಬಂದಿರಲ್ಲ, ನಿಂಗೆ ಹೆಂಗೆ ಅನಿಸ್ತೈತಿ? ಕಾಣ್ತದೆ, ಖುಷಿ ಆಗಲ್ಲ. ಸೊ ಗಾಯ್ಸ್, ಇದೆ ನಮ್ಮ ಅಜ್ಜಿ ಮನೆ. ಎಷ್ಟು ಚೆನ್ನಾಗಿದೆ ನೋಡಿ, ಹೊಳಿಸ್ತಾ ಇದ್ದಾರೆ. ಸೊ ಗಾಯ್ಸ್, ಇಲ್ಲಿ ನೋಡಿ 15 kg ಚಿಕನ್ನು. ಇಲ್ಲಿ ನೋಡಿ ಎಷ್ಟೊಂದು ಮಾವಿನ ಹಣ್ಣು ತೆಗ್ದಿದ್ದಾರೆ. ಇವಾಗ ಬರುತ್ತೆ ಟ್ರೈನ್. ಹಾಂ ಬರ್ತುಂಟು, ಹೌದು. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅ ಯೂಟ್ಯೂಬ್ ಚಾನಲ್ ಆ್ಯಂಡ್ ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಕಂಪ್ಲೀಟ್ಲಿ ಒಂದು ವಿಲೇಜ್ ವ್ಲಾಗ್ ಆಗಿರುತ್ತೆ. ಅಜ್ಜಿ ಮನೆ ಊರಲ್ಲಿ ಹಬ್ಬ ಇದೆ ಇವತ್ತು ಮತ್ತು ನಾಳೆ. ನೆಕ್ಸ್ಟ್ 2 days ನಾವೀಗ ಅಜ್ಜಿ ಮನೇಲೇ ಇರ್ತೀವಿ. ಸೊ ಕಂಪ್ಲೀಟ್ಲಿ ಒಂದು ಫನ್ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡಿದೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಟೈಮ್ ಆಗಿದೆ ಅರೌಂಡ್ 1:30. ಸೊ ಇವಾಗ ಎಲ್ಲರೂ ನಮ್ಮ ಅಜ್ಜಿ ಮನೆಯಿಂದ 5 o'clock ಆಗಿ ಹಬ್ಬ ನೋಡೋಕೆ ಹೋಗ್ತಾರೆ. ಸೊ ಫಸ್ಟ್ ಇವಾಗ ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ನಮ್ಮ ಜರ್ನಿ ಟು ಅಜ್ಜಿ ಮನೆ ಸ್ಟಾರ್ಟ್ ಮಾಡೋಣ. ಈ ಕೊಬ್ಬರಿ ಹಾಕಿದ್ದೀವಿ ಡ್ರೈ ಆಗೋಕ್ಕೆ. ಸೊ ಇದು ಒಂದ್ಸಲ ಕಂಪ್ಲೀಟ್ಲಿ ಡ್ರೈ ಆದ ನಂತರ ನಾವು ಕೊಬ್ಬರಿ ಎಣ್ಣೆ ತೆಗೆದು ಬರ್ತೀವಿ ಮಿಲ್ಲಿಗೆ ತೊಗೊಂಡೋಗಿ. ಗೈಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ. ಸೊ ನಾನು ನನ್ನ ಲಗೇಜ್ ತೊಗೊಂಡಿದ್ದೀನಿ, ಒಂದು ಬ್ಯಾಗು ಮತ್ತು ಇನ್ನೊಂದು ಚಿಕ್ಕೊಂದು ಸುಟ್ಕೇಸು, ಅದರಲ್ಲಿ ನನ್ನ ಬಟ್ಟೆ ಇದೆ, ಮತ್ತು ಇದರಲ್ಲಿ ನನ್ನ ಲ್ಯಾಪ್ಟಾಪು. ಇವಾಗ ಮೊಬೈಲ್ ತೊಗೊಳ್ಬೇಕು ಮತ್ತು ಚಾರ್ಜರ್ ತೊಗೊಳ್ಬೇಕು ಅಷ್ಟೇ. ಇವಾಗ ಹೋಗೋದು ಇದು ನೋಡಿ, ನಮ್ಮ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ. ನಮ್ಮ ಊರಲ್ಲಿ ಗಾಳಿ ಮಾತ್ರ ಚೆನ್ನಾಗಿ ಬೀಸುತ್ತೆ ಈ ಟೈಮಲ್ಲಿ. 3 o'clock 4 o'clock ಟೈಮಲ್ಲಿ ಸಖತ್ತಾಗಿರೋ ಗಾಳಿ ಬೀಸುತ್ತೆ. ನಾವೀಗ ಅಜ್ಜಿ ಮನೆ ರೀಚ್ ಆಗಿದ್ದೀವಿ. ಸೊ ಇವಾಗ ಒಳಗಡೆ ಹೋಗಿ ನೋಡೋಣ ಯಾರ್ಯಾರು ಏನೇನು ಮಾಡ್ತಿದ್ದಾರಂತ. ಚಲೋ. ಬಾವಿ ನೋಡಿ. ಸೊ ಗಾಯ್ಸ್, ಇದೆ ನಮ್ಮ ಅಜ್ಜಿ ಮನೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಹಾಯ್ ಹೇಳಿ ಚಿಕಮ್. ಸೊ ಗಾಯ್ಸ್, ನಮ್ಮ ಅಜ್ಜಿ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಅದಕ್ಕೆ ನೀಟಾಗಿ ಕಾಣುತ್ತೆ ಇವಾಗ. ಅಲ್ಲಿ ನಮ್ಮ ಮಾಮಿ ಪಾತ್ರೆ ತೊಳಿತಿದ್ದಾರೆ. ಅವರೇ ಸೊ ಗಾಯ್ಸ್, ಇಲ್ಲಿ ನನ್ನ ಒಂದು ಕಸಿನ್ ಪ್ರಿಯಾಂಕಾ. ಇದು ನಮ್ಮ ತಾತನ ಫೋಟೋ. ಇದು ಇಡ್ಗುಂಜಿ ಗಣಪತಿ. ಇವಾಗ ನಮ್ಮ ಕಸಿನ್ಸ್ನ ತೋರಿಸ್ತೀನಿ. ಸೊ ಗಾಯ್ಸ್, ಇಲ್ಲಿ ಕಸಿನ್ಸ್ ಮತ್ತೆಲ್ಲ ಊಟ ಕೊಡ್ತಿದ್ದಾರೆ. ಇವ್ರು ನಮ್ಮ ಚಿಕ್ಕಮ್ಮ. ಅಲ್ಲಿ ನನ್ನ ತಂಗಿ ಇದ್ದಾಳೆ. ಇಲ್ಲಿ ನಂದು ಇನ್ನೊಂದು ಕಸಿನ್. ಇಲ್ಲಿ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಹೇಳಿ, ಇವತ್ತು ಬಂಡಿ ಹಬ್ಬದಲ್ಲಿ ಏನೇನು ತಾಳತೆ ಹೇಳಿ. ಇದು ಓಡ್ದ. ಇದು ಸೋಹನ್. ಪ್ರೀತಮ್. ಸೋಹನ್ ಪ್ರೀತಮ್, ಎಷ್ಟು ದುಡ್ಡು ಮಾಡ್ಯಾರ ಬಂಡಿ ಹಬ್ಬಕ್ಕೆ? ನಿಂದು ಸುಳ್ಳೆ. ಸೊ ಗೈಸ್, ಇದು ನಮ್ಮ ಇನ್ನೊಂದು ಚಿಕ್ಕಮ್ಮನ ಮನೆ. ರೋಡ್ ಸೈಡೇ ಇರೋದು. ಇದು ನಮ್ಮ ಹಳ್ಳಿ. ಈ ಊರ ಹೆಸರು ಚೆಂಡ್ಯ ಅಂತ. ಸೊ ಗಾಯ್ಸ್, ಇವಾಗ ಎಲ್ಲರ ಹತ್ರ ಕೇಳೋಣ ಬಂಡಿ ಹಬ್ಬಕ್ಕೆ ಎಲ್ಲರೂ ಎಷ್ಟೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ. ಪಲ್ಲು, ಎಷ್ಟು ರೂಪಾಯಿ ಆಯ್ತು ಬಂಡಿ ಹಬ್ಬಕ್ಕೆ? ಯಾರ್ಯಾರು ಎಷ್ಟೆಷ್ಟು ಕೊಟ್ರು? ಯಾಕೆ ಬಂಟಿಗೆ? ಗೈಸ್, ಈ ಹಬ್ಬದ ಬಗ್ಗೆ ನಮ್ಮ ಅಮ್ಮ ಕೇಳೋಣ ಏನು ಇಂಪಾರ್ಟೆನ್ಸ್ ಅಂತ. ಸೊ ಬನ್ನಿ. ಸೊ ಇದು ಹಬ್ಬ ಎಲ್ಲ ಏನಕ್ಕೆ ಇದು ಮಾಡ್ತಾರೆ, ಮತ್ತು ಇದ್ರ ಮಾಡೋದ್ರಿಂದ ಏನೊಂದು ಇಂಪಾರ್ಟೆನ್ಸು ಇದೆಲ್ಲ ಹೇಳಬೇಕೀಗ. ಮಟ್ಟಿಗೆ ಇದು ಗ್ರಾಮದೇವಿ ಹಬ್ಬ. ಇದು
ಎಲ್ಲರೂ ಸೇರಿ ಆಚರಿಸುವಂಥ ಒಂದು ಹಬ್ಬ ಇದು ನವಚಂಡಿಕಾ ದೇವಿ. ಅದನ್ನೇ ಬಂಡಿ ಹಬ್ಬ ಪ್ರತಿ ವರ್ಷಕ್ಕೊಮ್ಮೆ ಮಾಡ್ತಾರೆ. ಅಕ್ಷತದಿಗೆ ಹೋಗಿ 4 ದಿವ್ಸಕ್ಕೆ ಮಾಡ್ತಾರೆ ಇದನ್ನು. ಇದು ನಮ್ಮ ಅಮ್ಮನಿಗೆ ಮಾತ್ರ ಕೇಳಬೇಕು ಇದಕ್ಕೆ ಯಾಕೆ ಏನು ಅಂತ. ಮತ್ತು ಗೈಸ್ ಇವತ್ತು ಹಬ್ಬ, ನಾಳೆ ಇಲ್ಲಿ ಕೋಳಿ ಮತ್ತು ಕುರಿನ ಹೊಡಿತಾರೆ. ಸೊ ನಾಳೆ ಫುಲ್ ಚಿಕನ್ ಪಾರ್ಟಿ ಇರುತ್ತೆ. ಸೊ ಅದು ಕೇಳುವ ಏನಕ್ಕೆ ಕೋಳಿ ಎಲ್ಲ ಹೊಡಿತಾರಂತ ಹೇಳಿ. ಇದು ಬಂಡಿ ಹಬ್ಬ ಮೀನ್ಸ್ ಬಂಡಿ ಹೊಡೆಯುವುದು ಅಂತಾರೆ. ಕೋಳಿ ಕುರಿಯನ್ನು ಅಲ್ಲಿ ಇದು ಮಾಡ್ತಾರೆ, ಏನಂದರೆ ಆಹುತಿ ಕೊಡ್ತಾರೆ, ದೇವರಿಗೆ ಬಲಿ ಕೊಡುವುದು. ಸೊ ಹಾಗಾಗಿ ಎಲ್ಲರೂ ನಿಯಮಾನುಸಾರ ಯಾರ್ಯಾರು ಪೂರ್ವಜರು ಹೊಡ್ಕೊಂಡು ಬರ್ತಾಯಿದ್ರು ಅವರೆಲ್ಲ ಕೋಳಿಯನ್ನು ಹೊಡೆದು ಮನೆಯಲ್ಲಿ ಅದೊಂಥರ ಎಲ್ಲ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರಿಗೆ ಕರೆದ್ಬಿಟ್ಟು ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮೀನ್ಸ್ ಎಲ್ಲರೂ ಒಂದು ಬಾಡೂಟವನ್ನು ಹಾಕ್ತಾರೆ ಆವತ್ತು ಬಂಡಿ ಹಬ್ಬ ಅಂದರೆ. ಇದೊಂದು ಕರಾವಳಿ ಒಂದು ವಿಶೇಷತೆ. ಇದು ಇಲ್ಲಿ ಗುನುಗುರು ಇರ್ತಾರೆ. ಸೊ ಗೈಸ್, ಬಂಡಿ ಹಬ್ಬದ ಮೇನ್ ಎಕ್ಸೈಟ್ಮೆಂಟ್ ಅಂದರೆ ಹಬ್ಬ ಅಲ್ಲ, ಬರೀ ಚಿಕನ್ ಮತ್ತು ಮಟನ್ ಇದೇ ತಿನ್ನೋಕ್ಕೆ ಬರ್ತಾರೆ ಎಲ್ಲರ ಜನ. ಸೊ ಇವಾಗ ನಮ್ಮ ಮನೇಲಿ ಅಷ್ಟೇ ಅಲ್ಲ, ಈ ಊರಲ್ಲಿ ಎಷ್ಟೊಂದೆಲ್ಲ ಮನೆಯೆಲ್ಲ ಇದೆ. ಸೊ ಎಲ್ಲರ ಮನೆಯಲ್ಲೂ ನಾಳೆ ಚಿಕನ್ ಪಾರ್ಟಿ ಇರುತ್ತೆ. ಸೊ ಇವಾಗ ನಮ್ಮ ಅಜ್ಜಿನ ಮಾತಾಡ್ಸೋಣ. ಅಜ್ಜಿ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಅವ್ರ ಕಡೆಯಿಂದಾನೆ. ನಾವೆಲ್ಲ ಮೊಮ್ಮಕ್ಳು ನಿಮ್ಮ ಮನೆ ಬಂದಿರಲ್ಲ, ನಿಂಗೆ ಹೆಂಗೆ ಅನಿಸ್ತೈತಿ? ಕಾಣ್ತದೆ, ಖುಷಿ ಆಗೋದು. ಚಿಕನ್ ಮಾಡೋದು ನಾಳೆ. ಒಬ್ಬ ಇಲ್ಲ ಸಣ್ಣತ್ತು, ಅವನು ಬರ್ದ ಅವನೇ ಇಲ್ಲ, ಬಾಕಿದ ಎಲ್ಲ ಇದ್ದಾರೆ. ಸೊ ಇವರು ನಮ್ಮ ಚಿಕ್ಕಮ್ಮ, ಇವರಿಗೆ ಇಂಟ್ರೊಡ್ಯೂಸ್ ಮಾಡಾಗಿದೆ ಆಲ್ರೆಡಿ. ಸೊ ವಿದ್ಯಾರ್ಥಿ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಬಂಡಿ ಹಬ್ಬದ? ಖುಷಿ ಆಗ್ತಿದೆ, ವರ್ಷಕ್ಕೊಂದ್ಸಲ ಬಂಡಿ ಹಬ್ಬ ಬರೋದು ತುಂಬ ಖುಷಿ ಆಗ್ತಿದೆ. ಗೈಸ್, ಇವಾಗ ನಮ್ಮ ಲಾಸ್ಟ್ ಚಿಕ್ಕಮ್ಮನ ಕೇಳುವ. ಅವರು ಕಾರವಾರದಲ್ಲಿರೋದು. ಸೊ ಅವ್ರು ಇವಾಗ ಅಮ್ಮನ ಮನೆ ಬಂದಿದ್ದಾರೆ. ಸೊ ಅವ್ರನ್ನ ಕೇಳುವ ಹೇಗೆ ಅನಿಸ್ತಿದೆ ಅಂತ ಬಂಡಿ ಹಬ್ಬ. ತಾಯ, ಹೆಂಗೆ ಅನಿಸ್ತುಂಟು? ಬಂಡಿ ಹಬ್ಬ ಪ್ರತಿ ವರ್ಷ ಮಾಡುವಂಥ ಹಬ್ಬ ಇದು. ಊರಿನ ಹಬ್ಬ. ಊರಿನ ಜನರಲ್ಲಿ ಒಂದು ರೀತಿ ಒಗ್ಗಟ್ಟನ್ನು ಬೆಳೆಸಿ ಈ ಹಬ್ಬದಲ್ಲಿ ಎಲ್ಲ ಸಮಾಜದವರು ಪಾಲ್ಗೊಳ್ಳುವಂತೆ ಮಾಡುವಂಥ ಒಂದು ಹಬ್ಬ ಇದು. ಸೊ ಗೈಸ್, ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಜನ ಟೀಚರ್ಸು. ಅದಕ್ಕೆ ಸ್ವಲ್ಪ ಫಾರ್ಮಲ್ ಆಗಿ ಆನ್ಸರ್ ಕೊಡ್ತಾರೆ ಅವರು. ಸೊ ಗೈಸ್, ಇವಾಗ ಎಲ್ಲರೂ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಬಂಡಿ ಹಬ್ಬಕ್ಕೆ ಇನ್ನೂ ರೆಡಿ ಆಗಲಿಲ್ಲ. ಅಂಕಿ ಎಲ್ಲರೂ ಈಗ ರೆಡಿ ಆಗ್ತಾ ಇದ್ದಾರೆ ಹಬ್ಬಕ್ಕೆ ಹೋಗ್ಲಿಕ್ಕೆ. ಮತ್ತೆ ಗೈಸ್, ಇಲ್ಲಿ ನೋಡಿ, ಇವಾಗ ಹಬ್ಬಕ್ಕಂತ ಎಲ್ರಿಗೂ ದುಡ್ಡು ಕೊಡ್ತಾ ಇದ್ದಾರೆ. ಸೊ ಗೈಸ್, ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ. ಸೊ ನಾನು ನೋಡಿ ಹೀಗೆ ರೆಡಿ ಆಗಿದ್ದೀನಿ. ಇವಾಗ ನನ್ನ ಜೊತೆ ಸೋಹನ್ ಮತ್ತು ಪ್ರೀತಮ್ ಇವ್ರು ಬರ್ತಾರೆ. ಸೊ ಗೈಸ್, ನಾವಿವಾಗ ಅಲ್ಲೇ ಹೋಗಬೇಕು. ನೋಡಿ ಎಲ್ಲಿಗಂದರೆ, ಸೊ ಅಲ್ಲೊಂದು ಟೆಂಪಲ್ ಕಾಣ್ತಾ ಇದೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗಬೇಕು. ಇಲ್ಲಿ ವೈಶಾಲಿ ಫುಲ್ ರೆಡಿ ಆಗಿದ್ದಾಳೆ, ಫುಲ್ಲೇ ಜಿಗ್ಮಿಗಿ. ಸೊ ಗೈಸ್, ನಾವು ಹಬ್ಬ ನೋಡಿ ಹೇಗೆ ಹೋಗಬೇಕು? ಫುಲ್ ಗದ್ದೆಯಿಂದ ಹೋಗಬೇಕು. ಎಸ್, ಅದೇ ದೇವಸ್ಥಾನ. ಎಸ್. ಸೊ ಗೈಸ್, ಅಲ್ಲೇನು ಕಾಣ್ತಿದೆ ಅದೇ ದೇವಸ್ಥಾನ. ಸೊ ಮುಂಚೆ ಅದು ತುಂಬ ಚಿಕ್ಕದಿತ್ತು ಮತ್ತು ಈ ಥರ ಎಲ್ಲ ಕನ್ಸ್ಟ್ರಕ್ಟ್ ಎಲ್ಲ ಮಾಡಿರಲಿಲ್ಲ. ಬಟ್ ಇವಾಗ ಫುಲ್ ಕನ್ಸ್ಟ್ರಕ್ಟ್ ಮಾಡಿ ಚೆನ್ನಾಗಾಗಿದೆ. ನೋಡಿ, ಇಲ್ಲಿ ಎಲ್ಲ ಅಂಗಡಿ ಎಲ್ಲ ಬಂದಿದೆ ಇವಾಗ. ನೀವು ಅಲ್ಲಿ ಆ ಜೋಕಾಲಿಯನ್ನು ನೋಡ್ತಿದ್ದೀರೋ, ಅಲ್ಲಿ ನೈಟ್ ದೇವರನ್ನ ಅಲ್ಲಿ ಕೂರಿಸಿ ಜೋಕಾಲಿ ಆಡಿಸ್ತಾರೆ. ಗೈಸ್, ನಾವೀಗ ದರ್ಶನ ಎಲ್ಲ ಮಾಡಿ ಬಂದ್ವಿ. ಇವಾಗ ಹೊರಗಡೆ ಬಂದ್ವಿ. ಸೊ ಇವಾಗ ಹಬ್ಬನ ನೋಡೋಕೆ ಹೋಗೋಣ. ಅದು ಇನ್ನೊಂದು ಕಸಿನ್ ಇವಾಗ ಬಂದಿದ್ದಾಳೆ.
ಎಂತ ಗೋಬಿನ ಎಂತ ಪಾವ್ ಭಾಜಿ ಅಂತೆ ಗೋಬಿ ಓಕೆ ಅಲ್ಲೋಗುವ ಅದೇ ಜೈ ಬಜ್ರಂಗ್ ಅಂತೆ ಹಾಂ ಹಾಂ ಕರ್ಕೊಬಾ ಹೇಳು. ಚಲೋ ಉಂಟಲ್ಲ ಅದು ಸ್ವಲ್ಪ ಖಾರ ಉಂಟು ನಮ್ಮ ಚಿಕ್ಕಮ್ಮ ಇಲ್ಲಿದ್ದಾರೆ ಹೆಂಗ ಅನ್ಸುಂಟು ಜಾತ್ರೆ ಎಲ್ಲ ಅದೆಲ್ಲ ತುಂಬ ಖುಷಿ ಆಗ್ತಾ ಉಂಟು. ಈ ಜಾತ್ರೆ ವರ್ಷಕ್ಕೊಮ್ಮೆ ಆಗೋದು, ಹ್ಮ್. ಬಟ್ ಇದು ತುಂಬ ಧೂಳು. ಎಸ್ ಗೈಸ್ ಸೊ ಸಮ್ಮರು ಫುಲ್ಲು ನಮ್ಮೂರ ಕಡೆ ಎಲ್ಲ ಕೋಸ್ಟಲ್ ಏರಿಯಾ ಜಾಸ್ತಿ ಶೆಕೆ ಅಲ್ಲ. ಮತ್ತು ಇದೆಲ್ಲ ಫುಲ್ ಬರೀ ಗದ್ದೆ ಇವಾಗೆಲ್ಲ ಒಣಗೋಗಿದೆ ಅದಕ್ಕೆ ಫುಲ್ ಧೂಳು ಹರ್ತಾ ಇದೆ ಎಲ್ಲ ಅಲ್ಲಿಂದ ಬರ್ತಾರೆ. ಸೊ ಗೈಸ್ ಇಲ್ಲಿ ಇವಾಗ ಎಲ್ಲರೂ ಗೋಬಿ ಮತ್ತು ಶೇವ್ ಪುರಿ ತಿಂತಿದ್ದಾರೆ ತುಂಬ ಖುಷಿ ಆಗ್ತಿತ್ತು. ಅಂದರೆ ನಮ್ಮದು ಜಾತ್ರೆಯಲ್ಲಿ ಇವತ್ತು ಊರಿಂದು ಎಲ್ಲ ಫ್ಯಾಮ್ಲಿ ಜೊತೆಗೆ ಬಂದಿದ್ದೇವೆ. ನಾನೊಂದು ಹಸ್ಬೆಂಡ್ ಫ್ಯಾಮ್ಲಿ ಜೊತೆ ಕೂಡ ಜಸ್ಟ್ ಇದ್ದೆ. ಈಗ ನಾನು ನಮ್ಮ ಮನೆಯವ್ರ ಹತ್ರ ಬಂದಿದ್ದೇನೆ. ಹಾಂ, ಇವ್ರು ನನ್ನ ತಮ್ಮ ನಿಶಾನ್, ಆಮೇಲೆ ಇವರು ನನ್ನ ತಂಗಿ ಪ್ರಗತಿ, ಅವರೆಲ್ಲ ನನ್ನ ಕಸಿನ್ಸ್ ಇಲ್ಲಿದ್ದಾರೆ. ಇಫ್ ಯು ಕ್ಯಾನ್ ಶೋ ದೆಮ್. ಅಲ್ಲೆಲ್ಲ ನಮ್ಮ ಫ್ಯಾಮಿಲಿ ಕೂತಿದ್ದೇವೆ. ಈಗ ನಾವು ಐಸ್ ಕ್ರೀಮ್ ತಿಂದ್ವಿ, ಹಾಗೆ ಗೋಬಿ ಮಂಚೂರಿ ಕೂಡ ತಿಂದ್ವಿ. ಸೊ ನಮ್ಮ ಜಾತ್ರೆದ ಒಂದು ಸ್ಪೆಷಲಿಟಿ ಏನಂದರೆ ಗೋಬಿ. ಅದು ತುಂಬ ಫಾಸ್ಟ್ ಫುಡ್, ಇವನ್ ಇಟ್ಸ್ ಅನ್ಹೆಲ್ದಿ, ಇಟ್ಸ್ ಗುಡ್. ಸೊ ತುಂಬ ಟೇಸ್ಟ್ ಆಗಿರುತ್ತೆ. ಈಗ ನಾವು ಬಳೆ ನೋಡೋಕ್ಕೆ ಎಲ್ಲ ಕೆಲವೊಂದು ಟಾಯ್ಸ್ ಎಲ್ಲ ಮಾಡೋಕ್ಕೆ. ಸೊ ಈಗ ರೆಡ್ ನೀ ಎಲ್ಲೋದಿ ಗೈಸ್ ನಾನು ರೆಡ್ ಮತ್ತು ಎಲ್ಲೋ ಹಾಕಿದ್ದೇನೆ 25 ನಾವಿವಾಗ ದೇವ್ರ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತಂದರೆ ದೇವ್ರು ಇವಾಗ ಒಂದು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುತ್ತೆ. ಸೊ ಬರುವಾಗ ಯಾರು ದೇವರನ್ನು ಹಿಡ್ಕೋತಾರೋ ಅವ್ರ ಮೈ ಮೇಲೆ ಆ ಸ್ಪಿರಿಚುವಲ್ ಇದೇನು ಅಂತಾರೋ ಸೊ ಅದು ಬರುತ್ತೆ. ಸೊ ಅದೇ ಒಂದು ಸ್ಪೆಷಾಲಿಟಿ. ಇವಾಗ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ. ಇವಾಗ ಎಲ್ಲ ಜನ ಅದನ್ನೇ ನೋಡೋಕೆ ಹೋಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್, ಡೇ 2 ಇನ್ ಅಜ್ಜಿ ಮನೆ. ಸೊ ನಿನ್ನೆ ನೈಟು ನಾವು ಹಬ್ಬಕ್ಕೆಲ್ಲ ಹೋಗಿ ವಾಪಸ್ ಬಂದಮೇಲೆ ಮತ್ತೆ ಬ್ಲಾಗ್ ಮಾಡಲಿಲ್ಲ. ಸೊ ಅದೇ ಬ್ಲಾಗ್ನ ಇವಾಗ ಸೆಕೆಂಡ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನಮ್ಮ ಅಜ್ಜಿ ಮನೆಯಲ್ಲಿ 2ನೇ ದಿನ ಗೈಸ್. ಇವತ್ತು ಪ್ರೀತಮ್ಗೆ ಸ್ಕೂಲ್ ಇದೆ, ಅದಕ್ಕೆ ಅವನು ಇವಾಗ ಸ್ಕೂಲಿಗೆ ಹೋಗಿ ಬರಬೇಕು. ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸುನಾದು ಫ್ರೆಂಡೇ ಅಂತ ಬದನೆಕಾಯಿ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ. ಬದನೆಕಾಯಿ, ಇಲ್ಲೊಂದು ಬದನೆಕಾಯಿ, ಇಲ್ಲೊಂದಿದೆ ಬದನೆಕಾಯಿ. ಗೈಸ್ ನಮ್ಮ ಅಜ್ಜಿ ಮನೆ ಹಿಂದ್ಗಡೆ ಇರೋ ಗದ್ದೆ ನೋಡಿ. ಸೊ ಇಲ್ಲಿ ಅಡಿಕೆ ಮರ, ಬಾಳೆ ಗಿಡ, ಇದು ದಾಸವಾಳ ಗಿಡ, ಈ ಕಡೆ ಫುಲ್ ಗದ್ದೆ. ಇಲ್ಲಿ ಸಂಜೆ ಟೈಮಲ್ಲಿ ಇಲ್ಲಿ ಕೂತ್ರೆ ಚೆನ್ನಾಗಿರೋ ಗಾಳಿ ಬೀಸುತ್ತಿದೆ. ಸೊ ಗೈಸ್ ಇಲ್ಲಿ ಎಲ್ಲರೂ ಈಗ ಮಲ್ಕೊಂಡು ಹೊಳಿಸ್ತಾ ಇದ್ದಾರೆ. ನಿಮ್ದು ಏನೇನು ಪ್ಲ್ಯಾನಿಗೆ? ಸೊ ನಮ್ಗೆ ಈಗ ಕೆಲಸ ಮಾಡಿ ಸುಸ್ತಾಗಿದೆ. ಸೊ ನಾವು ಮಾಡೋದು ಕೆಲಸ ಏನೂ ಇಲ್ಲ ಇವರು. ಸೊ ಗೈಸ್ ಇಲ್ಲಿ ನೋಡಿ 15 kg ಚಿಕನ್ನು. ಚಿಕನ್ ತಿನ್ಲಿಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ರಿ? ಕ್ವೈಟ್ ಎಕ್ಸೈಟೆಡ್. ಸೊ ಗೈಸ್ ಇವರಿಗೆಲ್ಲ ಚಿಕನ್ ಇಲ್ಲ, ಏನಕ್ಕಂದ್ರೆ ಇವತ್ತು ಗುರುವಾರ. ಅದಕ್ಕೆ ಪಲ್ಲು ಇವಾಗ ನೆಲ ಒರೆಸ್ತಾ ಇದ್ದಾನೆ. ಸೊ ಗೈಸ್ ಇಲ್ಲಿ ನೋಡಿ ಇವ್ರು ಮಾವಿನಕಾಯಿ ತೆಗಿತಿದ್ದಾರೆ. ಮಾವಿನ ಹಣ್ಣು ತೆಗಿಯೋದು ಬಿಟ್ಟು ಮಾವಿನಕಾಯಿ. ಮ್ಯಾಲೋಡಿ. ಸೊ ಗೈಸ್ ಇವಾಗ ಇಲ್ಲಿ ನೋಡಿ ಎಷ್ಟೊಂದು ಮಾವಿನ ಹಣ್ಣು ತೆಗ್ದಿದ್ದಾರೆ. ಎಲ್ಲ ಪ್ಯೂರ್ ಮಾವಿನ ಹಣ್ಣು, ನ್ಯಾಚುರಲ್, ನೋ ಆರ್ಟಿಫಿಷಿಯಲ್ ಥಿಂಗ್ಸ್.
ನೋ ಕೆಮಿಕಲ್ಸ್ ನೋಡಿ. ಅದೇ ಸೊ ಗೈಸ್, ಇವಾಗ ಎಲ್ಲರೂ ಕಸಿನ್ ಸೇರಿ ಓಜಿ ಪ್ಲೇಸ್ ಕಡೆ ಹೋಗ್ತಾ ಇದ್ದೀವಿ. ಯಾವುದೇ ಓಜಿ ಪ್ಲೇಸ್ ಹೆಸರು? ಬಾಬ್ಜಿ ಕಡೆ. ಮುರುಗ್ಲಂಡ್. ಓ ಗೈಸ್, ಕೋಕಮ್ ಗಿಡ ತೋರಿಸಿ ಅಂಕಿ. ಕೋಕಮ್ ಗಿಡ. ಯಾರು ಕಲ್ಲೊಡಿಬೇಡ್ರಿ. ಎಲ್ಲ ಮೈನ್ ಗಡಿದ ಮೇಲೂ ಭೂತ ಇವ. ಸೊ ಗೈಸ್, ಜಾಂಬಳೆ ಹಣ್ಣು ಎಷ್ಟೊಂದು ಆಗಿದೆ ಅಂದರೆ ನೀ ಹಿಡಿ ತಗೋ. ಹಿಂಗೆ ಮೇಲೆ ಹಿಡಿಯಾ? ಇಲ್ಲಿ ತೋರಿಸು ಗೈಸ್, ಇಲ್ಲಿ ನೋಡಿ ಜಾಂಬಳೆ ಹಣ್ಣು. ಯೆಲ್ಲೋ ಕಲರ್ ಕೊಡು ಮುಂದೋಗ್ರಿ ಮುಂದೋಗ್ರಿ. ಸೊ ಗೈಸ್, ಇವಾಗ ಟ್ರೈನ್ ಸೌಂಡ್ ಕೇಳಿಸ್ತಾ ಇದೆ. ಸೊ ಟ್ರೈನ್ ನೋಡಕ್ಕೆ ಇವಾಗ ಎಲ್ಲರೂ ಓಡ್ಬೇಕು. ಓಡಿ ಓಡಿ ಓಡಿ, ರನ್ ರನ್ ರನ್. ಏ ಪೂರ್ವಿ, ರನ್ ರನ್ ರನ್. ಏ ಬಂತು ಬಂತು, ಓಡ್ರಿ ಓಡ್ರಿ. ಏ ಸೌಂಡ್ ಕೇಳಿಸ್ತಾ ಉಂಟು, ಬರ್ರಿ. ಹಾ, ಏ ಇವಾಗ ಬರುತ್ತಾ ಟ್ರೈನ? ಹಾ ಬರ್ತುಂಟು, ಹೌದು. ಹಾ, ಸೌಂಡ್ ಕೇಳಿಸು ನೋಡು. ಈ ಡೈಲಾಗ್ ಬ್ಯೂಟಿಫುಲ್ ಬರುತ್ತೆ. ಸೊ ಹೆಂಗನ್ಸ್ತು ಪಬ್ಜಿ? ಕೈಯಲ್ಲಿ ಸಿಗೋ ಅಷ್ಟೇ ಇದು ಮಾಡ್ರಿ. ಸ್ವಲ್ಪ ಮೇಲ್ಗಡೆ ಇರೋದು ಅನ್ಸ್ರಿ ಅಷ್ಟೇ. ಏ ಕೆಳಗಡೆ ಇದು ಮಾಡ್ರಿ. ಇದೇ A few moments later. ನಂಗೆ ಇಲ್ಲಿ ನಾಯಿ ಹಾರೋ ತರ ನಂಗೆ ಬೆಕ್ಕ ಹಾರೋ ತರ ಪಾರಿವಾಳ ಕೂತಾಗತ್ತೆ. ಡ್ರ್ಯಾಗನ್ ಕಾಣ್ತೈತೆ ನಂಗೆ ಕೋಮಾ ಕಾಣಿಸ್ತೈತೆ. ನಂಗೆ ಮೊಸಳೆ ಕಾಣಿಸ್ತೈತೆ. ಕೋಮಾ ಕಾಣಿಸ್ತೈತೆ. ಕಡ್ಲಣ್ಣ ಅವ್ರು ಇದು ಮಾಡ್ತಾರ ನೋಡಿ, ಏನೇಳ ಜಾವೇನ್ ತಂದಾರ ಕೊಟ್ಟೆ ಅವಳದು ಸೊ ಗಾಯ್ಸ್, ನೋಡಿ ಅಕ್ಕ ಕೊಟ್ಟಿಲ್ಲ, ಅಕ್ಕ ಈಡಂತೆ ಯಾರು ಹೇಳ್ತಾರ್ರಿ? ಸ್ಲೋ ಹೇಳು. 51. ಹಾಂ, ಆಗಡೇನು 51. ಎರಡನೇ ನಂಬರ್ ಅಲೋತೋನ್ 41. 41. ಸಿಂಗಲ್ ನಂಬರ್ 5. 5.